ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಸರ್ಕಲ್ಗೆ ಎಸ್ ಸೈಡ್ಸ್ ಇರುತ್ತೆ. ಸರ್ಕಲ್ ಸೈಡ್ಸ್ ಇಲ್ವಾ? ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಲಕ್ಷ ಸ್ಪರ್ಧಿಗಳಲ್ಲಿ ಕೇವಲ 3 ಸ್ಪರ್ಧಿಗಳು ಮಾತ್ರ ಆಯ್ಕೆ. ಹಳ್ಳಿಯ ಹುಡುಗಿ ಲಾವಣ್ಯ ಕುಮಾರಿ ಬಿಗ್ ಬಾಸ್ನಿಂದ ಔಟ್ ? ಪದೇ ಟ್ರೋಲ್ ಆಗ್ತಾ ಇರುವಂಥ ವಿನಯ್ ಗೌಡ. ಕಾಮನ್ ಮ್ಯಾನ್ ಹೆಸರಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಪಡೆದುಕೊಳ್ತಾ ಇರುವಂಥ ಬಿಗ್ ಬಾಸ್ ಸೀಸನ್ 13ರ ಕನ್ನಡ ವರ್ಷನ್ ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 13ರ ಪೂರಕವಾಗಿ ಕಾಮನ್ ಮ್ಯಾನ್ಗಳನ್ನು ಆಯ್ಕೆ ಮಾಡ್ತೇವೆ ಎನ್ನುವಂಥ ಒಂದು ಅಗ್ನಿ ಪರೀಕ್ಷೆಯನ್ನು ಇಟ್ಟು ಲಕ್ಷಾಂತರ ಜನರಲ್ಲಿ 60 ಜನರನ್ನು ಬಿಡದಿಯ ಬಿಗ್ ಬಾಸ್ ಮನೆಯ ಸ್ಟೇಜ್ಗೆ ಕರೆಸಿಕೊಂಡು ಟಾಸ್ಕ್ ಮೇಲೆ ಟಾಸ್ಕ್ ನೀಡಲಾಗುತ್ತೆ. ಕಳೆದ 1 ವಾರದಿಂದ ಆ ಎಪಿಸೋಡ್ಗಳು ಕೂಡ ಪ್ರಸಾರ ಆಗ್ತಿದೆ. ಆ ಪ್ರಸಾರವಾದಂಥ ಎಪಿಸೋಡ್ಗಳಲ್ಲಿ ಜಡ್ಜಸ್ಗಳು ಹೇಳಿದಂಥ ಮಾತು ಪದೇ ಟ್ರೋಲ್ ಆಗ್ತಾ ಇದೆ. ಟ್ರೋಲ್ ಆಗಲೆಂದೇ ಅಂಥ ಸೆಂಟೆನ್ಸ್ಗಳನ್ನ ಪ್ರೋಮೋದಲ್ಲಿ ಇಟ್ಕೊಂಡು, ಎಪಿಸೋಡ್ನಲ್ಲಿ ಇಟ್ಕೊಂಡು ಬಿಗ್ ಬಾಸ್ ತಂಡ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾ ಇದೆಯಾ ಗೊತ್ತಿಲ್ಲ. ಒಂದೊಂದೇ ಸೆಂಟೆನ್ಸನ್ನು ಮೊದಲು ಹೇಳ್ತೇನೆ, ಅದಾದ ನಂತರ ಸಂಕ್ಷಿಪ್ತವಾಗಿ ಡೀಟೇಲ್ಸನ್ನು ಕೂಡ ಕೊಡ್ತೇನೆ. ಮನೆಯಿಂದ ಹೋಗ್ತಾ ಇರಬೇಕು ಅಮ್ಕು ಡುಮ್ಕು, ಇದು ವಿನಯ್ ಗೌಡ ಹೇಳಿದ್ದು. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮಂಥವ್ರು ಇರಲಿಕ್ಕೆ ಏನು ಅರ್ಹತೆ ಇದೆ? ಶ್ರುತಿಯವ್ರು ಹೇಳಿದ್ದು. ಸರ್ಕಲ್ಗೆ ಎಷ್ಟು ಸೈಡ್ಸ್ ಇದೆ? ವಿನಯ್ ಗೌಡ ಹೇಳಿದ್ದು. ಶಶಿಧರ್ ಎನ್ನುವಂಥ 21 ವರ್ಷದ ಜಂಜಿ ಹುಡುಗನಿಗೆ ಯಾವ ಲೆವೆಲಿಗೆ ಟ್ರೋಲ್ ಆಗ್ತಿದೆ ಅಂದರೆ, ವಿನಯ್ ಗೌಡ ಅವರನ್ನು ಐನ್ಸ್ಟೀನು, ನ್ಯೂಟನ್ನು ಎಲ್ಲ ಸೈಂಟಿಸ್ಟ್ಗಳ ಮುಖವನ್ನು ಹಾಕಿ ಟ್ರೋಲ್ ಮಾಡಲಾಗ್ತಿದೆ. ಅಮ್ಕು ಡಮ್ಕು ಡಾನ್ಸ್ ಮಾಡ್ತಾ ಎಂಟ್ರಿ ಆದಾಗ ಇದೇ ವಿನಯ್ ಗೌಡ ಹೇಳ್ತಾರೆ, ಸಾಕು ನಿಲ್ಲಿಸು, ನಿನ್ನ ಮೈ ಒಳಗಿರುವಂಥ ಹುಳ ಹೋಗ್ಬಿಡ್ತು, ಈಗ ಸಾಕು ಅಂತ. ಇವೆಲ್ಲವೂ ಕೂಡ ಸದ್ಯ ಸಿಕ್ಕಾಪಟ್ಟೆ ಜೋರಾಗಿ ಪ್ರಚಾರವನ್ನು ಪಡ್ಕೊಳ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯ ಲೆಕ್ಕಾಚಾರ, ಲಕ್ಷ ಜನರಲ್ಲಿ 60 ಜನ ಲಾವಣ್ಯ ಕುಮಾರಿ ಔಟ್ ಆದ್ರ ಏನಿದು ಸಾಕ್ಷ್ಯ ಎಲ್ಲವನ್ನ ನೋಡ್ತಾ ಹೋಗೋದಾದ್ರೆ, ಈಗ ಸದ್ಯದ ಮಟ್ಟಿಗೆ ಎಷ್ಟು ಜನ ಇದ್ದಾರೆ ನೋಡಿ. ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ಕಳೆದ 3 ತಿಂಗಳ ಹಿಂದಿನಿಂದ ಬಿಗ್ ಬಾಸ್ಗೆ ಒಂದು ಅನೌನ್ಸನ್ನು ಮಾಡಿತ್ತು. ಈ ಸಲ ಕಾಮನರ್ಗಳನ್ನು ಅಂದರೆ ಸಾಮಾನ್ಯ ಜನರನ್ನು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಬಿಟ್ಕೊಳ್ತೇವೆ, ಬಿಗ್ ಬಾಸ್ ಮನೆಯ ಒಳಗಡೆ ನಾವು ಸ್ಪರ್ಧಿಯಾಗಿ ಮಾಡ್ತೇವೆ ಅನ್ನುವಂಥ ಮಾತು ಹೇಳ್ತು. ಹೀಗಾಗಿ ಮೊದಲ ಪ್ರೊಸೆಸ್ನಲ್ಲಿ ಲಕ್ಷಾಂತರ ಜನ ತಮ್ಮ ಎಂಟರ್ಟೈನಿಂಗ್ ವಿಡಿಯೋವನ್ನು, ತಮ್ಮ ಕೆಪಾಸಿಟಿ ಇರುವಂಥ ವಿಡಿಯೋವನ್ನು ಬಿಗ್ ಬಾಸ್ನ ತಂಡಕ್ಕೆ ಕಳಿಸಿದರು. ಆ ಲಕ್ಷಾಂತರ ಅರ್ಜಿಗಳಲ್ಲಿ ಬಿಗ್ ಬಾಸ್ ತಂಡ 4,000 ಅರ್ಜಿಗಳಿಗೆ ರಿಪ್ಲೈ ಮಾಡಿತ್ತು. ಆ 4,000 ಸ್ಪರ್ಧಿಗಳ ಜೊತೆ ನೇರವಾದ ಕಾಂಟ್ಯಾಕ್ಟ್ ಮುಖಾಂತರ ಮಾಡಿ ಆ 4,000 ಸ್ಪರ್ಧಿಗಳಲ್ಲಿ 300 ಜನರನ್ನು ಕೊನೆಯದಾಗಿ ಆಯ್ಕೆ ಮಾಡಿತ್ತು. ಆ 300 ಜನರ ಸಂದರ್ಶನ ನೇರ ಆಗುತ್ತೆ. ಆ 300 ಜನರಲ್ಲಿ ಕೇವಲ 60 ಜನರನ್ನು ಬ್ಯಾಗ್ ಸಮೇತ ಪ್ಯಾಕ್ ಮಾಡ್ಕೊಬನ್ನಿ, ನಿಮಗೆ ಟಾಸ್ಕ್ ಆಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ 60 ಜನರನ್ನು ಬಿಡದಿಯ ಬಿಗ್ ಬಾಸ್ ಮನೆಯ ವೇದಿಕೆಗೆ ಕರೆಸಿಕೊಂಡು ಅವರಿಗೆ ಟಾಸ್ಕ್ ಕೊಡಲಾಯಿತು. 2 ತಂಡಗಳನ್ನಾಗಿ ಮಾಡಿತ್ತು. 2 ದಿನ ಮೊದಲ ಹಂತದ ಶೂಟಿಂಗ್ ಕೂಡ ಆಗಿತ್ತು. ಮೊದಲ 30 ಜನರ ತಂಡದಲ್ಲಿ ಸ್ಪರ್ಧೆ ಆಯಿತು. ಒಂದಿನ ಗ್ಯಾಪ್ ಆಯಿತು. ಅದಾದ ನಂತರ 2ನೇ ದಿನದ ಸ್ಪರ್ಧೆಯಲ್ಲಿ ಮತ್ತೆ 30 ಜನರನ್ನು ಕೂಡ ಆಯ್ಕೆ ಮಾಡಲಾಯಿತು. ಆ 60 ಜನರಲ್ಲಿ ಆಯ್ಕೆಯಾಗಿದ್ದು 29 ಜನ ಮಾತ್ರ. ಮೊದಲ ಹಂತದಲ್ಲಿ ಜಡ್ಜಸ್ ಆಗಿದ್ದಂಥವರು ವಿನಯ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಎನ್ನುವಂಥ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಬಿಗ್ ಬಾಸ್ನ ಮಾಜಿ ಚಾಂಪಿಯನ್. ಜೊತೆಗೆ ಈ ಕಾರ್ಯಕ್ರಮವನ್ನು, ಈ ಅಗ್ನಿ ಪರೀಕ್ಷೆಯ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರುವಂಥವರು ಇದೇ ಜನಪ್ರಿಯ ನಿರೂಪಕರಾದಂಥ ನಿರಂಜನ್ ದೇಶಪಾಂಡೆ. 60 ಜನರ ಪೈಕಿ ಕೆಲವೊಬ್ಬರನ್ನ ಹಾಗೆ ಜಜ್ಮೆಂಟ್ ಕೊಡಲಿ ಅಮ್ಕೊಂಡು ಹೊರಗೆ ಹಾಕಲಾಯಿತು. ಜೊತೆಗೆ ಹಿಗ್ಗಾಮುಗ್ಗ ಬೈದು ಟ್ರೋಲ್ ಮಾಡಿಸ್ಕೊಂಡು ಶಶಿಧರ್ ಎನ್ನುವಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದಂಥ, ಪಿಲ್ಲಿಂದ ಬ್ಲ್ಯಾಂಕ್ ಎನ್ನುವಂಥ ಸ್ಥಿತಿ ಹೇಳಿದಂಥ ಶಶಿಧರ್ ಎನ್ನುವಂಥವ್ನು ಕೂಡ ಹೊರಹಾಕಲಾಯಿತು. ಅದಾದ ನಂತರ ಉಳ್ಕೊಂಡಂಥವ್ರು 29 ಜನ. ಆ 29 ಜನ ಹೇಗೆ ಉಳ್ಕೊಂಡ್ರು, ಅವರ ಮಾರ್ಕ್ಸ್ ಏನಿತ್ತು ಎಲ್ಲವನ್ನ ನೋಡ್ತಾ ಇದ್ರೆ, ಈ 60 ಜನರನ್ನು ಸ್ಪರ್ಧೆ ಮಾಡಿದಾಗ 5 ಜನರಿಗೆ ಜಡ್ಜಸ್ಗಳು, ತಾವು 4 ಜನ ಜಡ್ಜಸ್ಗಳು ಕೂಡ ಇವರು ಸರಿ ಇದ್ದಾರೆ ಅನ್ನುವಂಥ ಗ್ರೀನ್ ಬಜರನ್ನು ಪಡ್ಕೊಂಡು ಬಂದಂಥವ್ರು 5 ಜನ ಯಾರಂದರೆ ಅದು ಹೇಮಲತಾ, ಲಕ್ಷ್ಮಿ, ರಾಜೀವ್, ಪೂರ್ಣಿಮಾ ಮತ್ತು
ಲಾವಣ್ಯ ಕುಮಾರಿ. 5 ಜನ ಸ್ಪರ್ಧಿಗಳು ಜಡ್ಜಸ್ಗಳಿಂದ 4 ಗ್ರೀನ್ ಬಜರ್ನ ಪಡ್ಕೊಂಡು ಬಂದಂಥವ್ರು. ಇನ್ನು 3 ಗ್ರೀನ್ ಬಜರ್ ಪಡ್ಕೊಂಡು ಬಂದವರು 11 ಜನ, 2 ಗ್ರೀನ್ ಬಜರ್ನ ಪಡ್ಕೊಂಡು ಹೋಲ್ಡ್ ಆದಂಥವ್ರು 13 ಜನ. ಟೋಟಲಿ 29 ಜನ ಸೆಕೆಂಡ್ ರೌಂಡ್ಗೆ ಆಯ್ಕೆಯಾಗಿರ್ತಾರೆ. ಇದು ಒಂದು ವಾರದಿಂದ ಟೆಲಿಕಾಸ್ಟ್ ಆಗ್ತಾನೆ ಇದೆ. ಅಲ್ಲಿ ಟ್ರೋಲ್ ಆಗುವಂಥ ವಿಷಯ ಇದ್ದರೂ ಕೂಡ ಅದನ್ನೇ ಇಟ್ಕೊಂಡು ಬಿಗ್ ಬಾಸ್ ತಂಡ ಜನರಿಗೆ ಎಂಟರ್ಟೈನ್ಮೆಂಟನ್ನು ಕೊಡ್ತಿದೆ. ನನಗನ್ಸುತ್ತೆ ಕಳೆದ ಬಾರಿಯ ಈ ಸೆಲೆಬ್ರಿಟಿಗಿಂತ ಇಲ್ಲಿ ಬಂದಂಥ 60ರಲ್ಲಿ ಅಫ್ಕೋರ್ಸ್ ಈಗ ಸೆಲೆಕ್ಟ್ ಆಗಿದ್ರೆ 29 ಜನ, ಅವರು 29 ಜನ ಕೂಡ ಕಳೆದ ಬಾರಿಯ ಸ್ಪರ್ಧೆಗಿಂತ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ತಮ್ಮನ್ನು ತಾವು ತೋರಿಸ್ಕೊಳ್ತಿದ್ದಾರೆ, ಒಳ್ಳೆಯ ಟಾಸ್ಕನ್ನು ಆಡ್ತಾ ಇದ್ದಾರೆ. ಒಂದರ ಮಟ್ಟಿಗೆ ಇದು ಒಂದು ಉತ್ತಮ ಬೆಳವಣಿಗೆ. ಆದರೆ ಫೈನಲ್ ರಿಸಲ್ಟ್ ಎಷ್ಟು ಜನ ಅದು ಸ್ವಲ್ಪ ಗೊಂದಲ ಮತ್ತು ಬೇಸರ ಮೂಡಿಸಬಹುದು. ಇನ್ನು 29 ಜನ ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರು. ಈಗ ಸೆಕೆಂಡ್ ರೌಂಡಿಗೆ ಎಷ್ಟು ಜನ ಹೋಗ್ತಾರಂದರೆ ನೋಡಿ, ಸೆಕೆಂಡ್ ರೌಂಡಲ್ಲಿ ಏನಾಗತ್ತಂದರೆ ಈ 2 ಗ್ರೀನ್ ಬಜರ್ನ ಪಡ್ಕೊಂಡಂಥ 13 ಜನರಲ್ಲಿ 4 ಜನರನ್ನು ಬಿಗ್ ಬಾಸ್ನ 4 ಜಡ್ಜಸ್ಗಳು ತಲಾ ಒಬ್ಬರಂತೆ ಆಯ್ಕೆ ಮಾಡಿದ್ರು. ಹೀಗಾಗಿ ಮೊದಲು 5 ಜನ ಉಳ್ಕೊಂಡ್ರು, ಅವರನ್ನು ಹಾಗೆ ಉಳಿಸಲಾಯಿತು. ಸೆಕೆಂಡ್ ರೌಂಡಿಗೆ 11 ಜನ 3 ಗ್ರೀನ್ ಬಜರ್ನ ಪಡ್ಕೊಂಡ್ರು, ಅವರನ್ನು ಹಾಗೆ ಉಳಿಸಲಾಯಿತು. ಅಷ್ಟಕ್ಕೆ 16 ಜನ ಆಯಿತು. ಇನ್ನು 13 ಜನರಲ್ಲಿ 4 ಜನರನ್ನ ಜಡ್ಜಸ್ ನೇರವಾಗಿ ಆಯ್ಕೆ ಮಾಡಿದ್ರು. ಅಷ್ಟಕ್ಕೆ 20 ಜನ ಒಂದು ಹಂತಕ್ಕೆ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆದರು. ಇನ್ನು ಉಳಿದಂಥ 9 ಜನ ಇದ್ರಲ್ಲ, ಈ 13ರಲ್ಲಿ 4 ಜನ ಪಾಸ್ ಆದರು. ಇನ್ನೂ ಉಳಿದಂಥ 9 ಜನ 2 ಗ್ರೀನ್ ಬಜರ್ ಪಡ್ಕೊಂಡಿದ್ರಲ್ಲ, ಅವರಿಗೆ ಕೆಲವೊಂದು ಟಾಸ್ಕನ್ನು ಕೊಡಲಾಯಿತು. ಆ ಟಾಸ್ಕಲ್ಲಿ 9 ಜನರಲ್ಲಿ 4 ಜನರನ್ನು ಬಿಗ್ ಬಾಸ್ ಮತ್ತೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡುತ್ತೆ. ಹೀಗಾಗಿ ಟೋಟಲಿ 29 ಜನರಲ್ಲಿ 5 ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಾಕುತ್ತೆ. 24 ಸ್ಪರ್ಧಿಗಳನ್ನ ಸೆಕೆಂಡ್ ರೌಂಡ್ಗೆ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಇದೆ. ಮೊದಲು 5 ಜನ ಸ್ಟಾರ್ ಕಂಟೆಂಡರ್, 11 ಜನ 3 ಗ್ರೀನ್ ಬಜರ್, 13 ಜನ 2 ಗ್ರೀನ್ ಬಜರ್, ಟೋಟಲ್ 29ರಲ್ಲಿ ಇದೀಗ 5 ಜನರನ್ನ ಮನೆಯಿಂದ ಹೊರಗೆ ಕಳಿಸಿ 24 ಜನರನ್ನ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡಲಾಗಿದೆ. ಇನ್ನು ಸೆಕೆಂಡ್ ರೌಂಡಲ್ಲಿ ಹೇಗಿದೆ ಅಂದರೆ, ಮೊದಲು ಕೈ ಹಾಕಿದ್ದೆ ಈ ಸ್ಟಾರ್ ಕಂಟೆಂಡರ್ ಆಗಿರುವಂಥ 5 ಜನರಲ್ಲಿ ಜಡ್ಜಸ್ಗಳು 3ನೇ ರೌಂಡಿಗೆ ಆಯ್ಕೆ ಮಾಡುವಾಗ 5 ಸ್ಪರ್ಧಿಗಳಲ್ಲಿ ಯಾರು, ಹೇಮಲತಾ, ಲಕ್ಷ್ಮಿ, ರಾಜೀವ್, ಪೂರ್ಣಿಮಾ ಮತ್ತು ಲಾವಣ್ಯ ಕುಮಾರಿ ಅವರ ನಡುವೆ ಒಬ್ಬೊಬ್ಬ ಜಡ್ಜಸ್ ಒಂದೊಂದು ಸ್ಪರ್ಧೆಯನ್ನು 3ನೇ ರೌಂಡ್ಗೆ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಹೇಮಲತಾ ಆಯ್ಕೆ ಆಗ್ತಾರೆ, ಲಕ್ಷ್ಮಿ ಆಯ್ಕೆ ಆಗ್ತಾರೆ, ರಾಜೀವ್ ಆಯ್ಕೆ ಆಗ್ತಾರೆ ಮತ್ತು ಲಾವಣ್ಯ ಕುಮಾರಿ ಎನ್ನುವಂಥ ಮಂಡ್ಯದ ಮುಗ್ಧ ಹುಡುಗಿ ಕೂಡ ಆಯ್ಕೆ ಆಗ್ತಾರೆ. ಆಶ್ಚರ್ಯವೆಂಬಂತೆ ಪೂರ್ಣಿಮಾ ಎನ್ನುವಂಥ KSRTCಯ ಮೆಕ್ಯಾನಿಕಲ್ ಸ್ಟ್ರಾಂಗ್ ಅಭ್ಯರ್ಥಿ, ಸ್ಟ್ರಾಂಗ್ ಅಥ್ಲೀಟ್ ಮತ್ತು ಬಿಗ್ ಬಾಸ್ನ ಸಿಲೆಕ್ಟ್ ಆಗಿಬಿಟ್ರೆ ಫೈನಲ್ ತನಕ ಹೋಗ್ತಾರೆ. ಈ ಸಲ ಮಹಿಳೆಯರು ಗೆದ್ದರೆ ಇದೇ KSRTCಯ ಮೆಕ್ಯಾನಿಕ್ ಗೆಲ್ಲಬಹುದು ಎನ್ನುವಂಥ ಆಶಾಭಾವನೆ ಹುಟ್ಟಿಸಿದಂಥ ಪೂರ್ಣಿಮಾ ಬಿಗ್ ಬಾಸ್ನ ಜಡ್ಜಸ್ಸನ್ನು ಮನ ಗೆಲ್ಲುವಲ್ಲಿ ವಿಫಲರಾಗ್ತಾರೆ. ಸ್ವಲ್ಪ ಬೇಸರ ಆಗುತ್ತೆ. ಅದರ ನಂತರ ಜಡ್ಜಸ್ ಅವರು ಮತ್ತೊಂದು ಟ್ವಿಸ್ಟ್ ಕೊಡ್ತಾರೆ. ಪೂರ್ಣಿಮಾ ಅವ್ರಿಗೆ ಹೇಳ್ತಾರೆ, ಈ ಸೆಲೆಕ್ಟ್ ಆಗಿರುವಂಥ 3ನೇ ರೌಂಡಿಗೆ ಸೆಲೆಕ್ಟ್ ಆಗಿರುವಂಥ 4ರಲ್ಲಿ ಯಾರು ವೀಕ್ ಕ್ಯಾಂಡಿಡೇಟ್ ಎನ್ನುವಂಥ ನೀವು ಜಡ್ಜ್ ಮಾಡಬೇಕಿರುವಂಥ ಕಾರಣ ಹೇಳಿದಾಗ ಅವರು ನೇರವಾಗಿ ಇದೇ ಪೂರ್ಣಿಮಾ ಅವರು ಇದೇ ಲಾವಣ್ಯ ಅವರಿಗೆ ಸೆಲೆಕ್ಟ್ ಮಾಡ್ತಾರೆ. ಲಾವಣ್ಯ ಕುಮಾರಿಗೆ ಸೆಲೆಕ್ಟ್ ಮಾಡಿದಾಗ ಲಾವಣ್ಯ ಮತ್ತು ಪೂರ್ಣಿಮಾ ಒಂದು ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ. ಅದಾದ ನಂತರ ಇಬ್ಬರಿಗೆ ಒಂದು ಸ್ಪರ್ಧೆ ಕೊಡ್ತಾರೆ, ಬಲೂನನ್ನು ಹೊಡೆದುಕೊಳ್ಳೋದು. ಅಂದರೆ ಇಬ್ಬರು ಕೂಡ 16 ಬಲೂನ್ಗಳನ್ನ ಕಟ್ಕೊಂಡಿರ್ತಾರೆ. ಆ 16 ಬಲೂನ್ಗಳನ್ನ ಅಪೋಸಿಟ್ ವ್ಯಕ್ತಿ ಇವರ ಬಲೂನ್ನ ಹೊಡೆಯೋದು. ಹೀಗಾಗಿ ಆ ಸ್ಪರ್ಧೆಯನ್ನು ನೋಡ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ಪೂರ್ಣಿಮಾ ಅವರಿಗೆ ತುಂಬ ಖುಷಿಯಾಗುತ್ತೆ, ನಾನು ಗೆದ್ದುಬಿಟ್ಟೆ ಅನ್ನೋದು. ಅದೇ ರೀತಿಯಲ್ಲಿ ಸಹಜವಾಗಿ ಲಾವಣ್ಯ ಕುಮಾರಿ ಅವರು ಕೂಡ ಹತಾಶರಾಗ್ತಾರೆ, ತಲೆ ಮೇಲೆ ಕೈ ಹಾಕ್ತಾರೆ. ಏನೋ ಮಾತು ಗೀತು ಜಾದು ಮಾಡಿಬಿಡ್ತಿದೆ. ಆದರೆ ವೈಯಕ್ತಿಕವಾಗಿ ದೈಹಿಕವಾಗಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಸೋಲ್ತೇನೆ ಅನ್ನೋ ಕಾರಣಕ್ಕಾಗಿ ಮನಸ್ಸು ಕುಗ್ಗತ್ತೆ, ಬೇಸರ ಆಗುತ್ತೆ. ಆದರೂ ಆಡ್ತಾರೆ. ಕೆಲವೊಂದು ಗೊಂದಲದ ನಡುವೆ ಪೂರ್ಣಿಮಾ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಇನ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಪೂರ್ಣಿಮಾ ಲಾವಣ್ಯ ಕುಮಾರಿ ಅವರನ್ನು ಕ್ಲೀನ್ ಸ್ವೀಪ್ ಎಂಬಂತೆ ಸೋಲಿಸಿ 3ನೇ ಹಂತಕ್ಕೆ ಜಾಗ ಪಡೆದಂಥ 4ರಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ. ಮೊದಲು ಸ್ಥಾನ ಪಡೆದಂಥ ಲಾವಣ್ಯ ಕುಮಾರಿ ಬಿಗ್ ಬಾಸ್ನ 3ನೇ ಸ್ಟೇಜಿಂದ ಸ್ವಲ್ಪ ಹೊರಗಿರ್ತಾರೆ. ಇನ್ನೂ ಇಷ್ಟು ಜನ ಉಳಿದ್ರಲ್ಲಿ 4 ಜನ ಮೇಲೆ ಹೋದರು. 24 ಜನರಲ್ಲಿ ಇದೀಗ 19+1 ಆಯಿತು. ಟೋಟಲ್ 20 ಜನ ಉಳ್ಕೊಂಡ್ರು. 20 ಜನರಲ್ಲಿ 4 ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ತಂಡ 5, ಮತ್ತೊಂದು ತಂಡ 5, ಮತ್ತೊಂದು ತಂಡ 5, ಮತ್ತೊಂದು ತಂಡ. ಹೀಗಾಗಿ
ಆ 5 ಸ್ಪರ್ಧಿಗಳಿರುವಂಥ 4 ತಂಡದಲ್ಲಿ ಜಡ್ಜಸ್ಗಳು ಒಂದು ತಂಡದಿಂದ 4 ಅಭ್ಯರ್ಥಿಗಳನ್ನ ಒಂದೊಂದು ತಂಡಕ್ಕೆ ಹಾಕ್ತಾರೆ. ಹಾಗಾಗಿ ಇದೀಗ 24 ಸ್ಪರ್ಧಿಗಳಲ್ಲಿ ಟೋಟಲಿ 3ನೇ ಸ್ಟೇಜ್ಗೆ ಹೋದಂಥವ್ರು 20 ಸ್ಪರ್ಧಿಗಳು. 4 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಟಿಲ್ ಟುಡೇ ಟೆಲಿಕಾಸ್ಟ್ ಆದಂಥ ಎಪಿಸೋಡ್ನಲ್ಲಿ ಇದೀಗ ಟೋಟಲಿ ಉಳ್ಕೊಂಡಂಥವ್ರು 20 ಜನ. 60 ಸ್ಪರ್ಧಿಗಳಲ್ಲಿ 20 ಜನ ಉಳ್ಕೊಂಡಿದ್ದಾರೆ. ಒಂದು ವಾರ ಕಳೀತಾ ಬಂದಿದೆ. ಈ 20ರಿಂದ 3 ಜನ ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ನ ಮುಖ್ಯ ಸೀಸನ್ಗೆ ಹೋಗ್ತಾರೆ ಅನ್ನುವಂಥ ಮಾತನ್ನು ಜಡ್ಜಸ್ ಪದೇ ಪದೇ ಹೇಳ್ತಾ ಇದ್ದಾರೆ. ಎಷ್ಟೇ ಜನ ಹೋಗಲಿ, ಅದು ಆಡೋರಿಗೆ ಗೊತ್ತುಂಟು, ಆಡ್ಸೋರಿಗೆ ಗೊತ್ತುಂಟು, ನೋಡುವಂಥ ವೀಕ್ಷಕರಿಗೆ ಗೊತ್ತುಂಟು, ಅಥವಾ ಕೆಲವೊಮ್ಮೆ ನಾವು ಕೂಡ ಅದ್ರ ಬಗ್ಗೆ ಮಾತನಾಡಬೇಕಾಗತ್ತೆ. ಆದರೆ ಸ್ಪರ್ಧಿಗಳು ನೋಡಿದಾಗ ನಮಗೂ ಕೂಡ ಖುಷಿಯಾಗುತ್ತೆ. ನೀವು ಹೇಮಲತಾ ಎನ್ನುವಂಥ ಮಲ್ಟಿ ಟ್ಯಾಲೆಂಟೆಡ್ ಮಹಿಳೆಯನ್ನು ನೋಡ್ತೀರಾ, ಲಕ್ಷ್ಮಿ ಎನ್ನುವಂಥ ಸ್ಟ್ರಾಂಗ್ ಮನಸ್ಸತ್ತಿರುವಂಥ ಕಂಟೆಂಟ್ ನೋಡ್ತೀರಾ, ರಾಜೀವ್ ಎನ್ನುವಂಥ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿತ್ವ ನೋಡ್ತೀರಾ, ಲಾವಣ್ಯ ಎನ್ನುವಂಥ ಹಳ್ಳಿ ಹುಡುಗಿ ನೋಡ್ತಿರೋ, ಜೊತೆಗೆ ಪೂರ್ಣಿಮಾ ಎನ್ನುವಂಥ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಇನ್ ಅಗ್ನಿ ಪರೀಕ್ಷೆ ನೋಡ್ತಿರೋ, ಜೊತೆಗೆ ಇನ್ನುಳಿದಂಥ ಅಭ್ಯರ್ಥಿಗಳು ನೋಡ್ತಾ ಹೋದರೆ ಟಾಸ್ಕಲ್ಲಿ ಯಾರೂ ಹೆದರ್ತಾ ಇಲ್ಲ. ಅಪ್ಪನ ಬಿಟ್ಟು ಬನ್ನಿ ಅಂತಾರೆ, ಅಮ್ಮನ ಬಿಟ್ಟು ಬನ್ನಿ ಅಂತಾರೆ. ಆದರೆ ಟಾಸ್ಕ್ ಆಡುವಾಗ ಎಲ್ಲವನ್ನೂ ಕೂಡ ಮರೆತು ಆಡ್ತಾರೆ. ಈ ಬಿಗ್ ಬಾಸ್ ಸೀಸನ್ 12 ಆಗಿರ್ಬೋದು, 11 ಆಗಿರ್ಬೋದು, ಇಷ್ಟು ಚೆನ್ನಾಗಿ ಟಾಸ್ಕನ್ನು ಆಡ್ದಂಥವ್ರು ನಾವು ಯಾರು ನೋಡಿಲ್ಲ. ಯಾಕಂದರೆ ಅವರ ಬೆನ್ನೆಯಿಂದ ಸೆಲೆಬ್ರಿಟಿ ಅನ್ನುವಂಥ ಒಂದು ವ್ಯಕ್ತಿತ್ವ ಇತ್ತು. ನಾ ಸೆಲೆಬ್ರಿಟಿ ಮುಖಾಂತರ ಈಗಾಗಲೇ ಜನರನ್ನೇ ಗೆದ್ದಿದ್ದೇನೆ, ನನಗೆ ಓಟ್ ಹಾಕ್ತಾರೆ, ಓಟ್ ಹಾಕಿ ಟಾಸ್ಕ್ ಆಡಲಿಲ್ಲ ಕೂಡ 3-4 ವಾರ ಆರಾಮಾಗಿ ಇರ್ಬೋದು ಅನ್ನುವಂಥ ಒಂದು ಸ್ವಲ್ಪ ಮಟ್ಟಿಗೆ ಈಗೋ ಕೂಡ ಇರುತ್ತೆ. ಆದರೆ ಈಗ ಹಾಗೆಲ್ಲ ಬಂದವರೆಲ್ಲ ಕಾಮನ್ ಮ್ಯಾನ್ಗಳು, ಬಂದವ್ರ ಮುಖಪರಿಚಯ ಜಾಸ್ತಿ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಲಕ್ಷ ವ್ಯೂವರ್ಸ್ ಇರ್ತಾರೆ. ಆದರೆ ಸೀರಿಯಲ್ ನೋಡುವಂಥ, ಜಾಸ್ತಿ ಟಿ ವಿಯನ್ನೇ ನೋಡುವಂಥ 60 ವರ್ಷ, 50 ವರ್ಷ ಅಥವಾ 70 ವರ್ಷ ಇವರಿಗೆ ಮನಸ್ಥಿತಿನ ಅರ್ಥ ಆಗಬೇಕು. ಇವರ ಮನಸ್ಸನ್ನು ಗೆಲ್ಲಬೇಕಂದ್ರೆ ಆಟ ಆಡಬೇಕು, ಗೆಲ್ಲಬೇಕು. ಅವ್ರಿಗೆ ಯಾವುದೇ ಆದಂಥ ಒಂದು ಸೆಲೆಬ್ರಿಟಿಯ ಬ್ಯಾಕ್ಗ್ರೌಂಡ್ ಇಲ್ಲದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಾಮನ್ ಮ್ಯಾನ್ಗಳು ತುಂಬ ಚೆನ್ನಾಗಿ ಆಡ್ತಿದ್ರೆ, ನನಗೆ ಅನಿಸಿದ ಪ್ರಕಾರ ಲಕ್ಷ ಒಂದು ಸ್ಪರ್ಧಿಗಳು ಎಂಟ್ರಿ ಆಗ್ತಾರೆ. ಅದರಲ್ಲಿ ಕೊನೆಗೆ 3 ಜನ ಆಯ್ಕೆ ಅಂದರೆ ಸ್ವಲ್ಪ ಮಟ್ಟಿಗೆ ಬೇಸರ. ನೀವು ಯಾರೋ ಒಬ್ಬರನ್ನ ಮನಸ್ಸಿಲ್ದವ್ರನ್ನ ಫೋನ್ ಮಾಡಿ ಕರೆಸಿ ನೀವು ಬನ್ನಿ ಸರ್ ಎನ್ನುವುದರ ಬದಲು ಯಾರ್ಯಾರೋ ಸೆಲೆಬ್ರಿಟಿಗಳನ್ನ 16 ವರ್ಷಗಳ ಸರ್ ಬನ್ನಿ ಸರ್ 2 ವಾರ ಇದ್ದು ಹೋಗಿ ಸರ್, ನೀವು ಬಂದರೆ TRP ಜಾಸ್ತಿ ಆಗುತ್ತೆ, ಇಲ್ಲ ಸರ್ ನೀವು ಬನ್ನಿ ಸರ್ ನಿಮ್ಗೆ ಕೊನೆ ತನಕ ಇಟ್ಕೊಳ್ತೇವೆ ಬನ್ನಿ ಸರ್ ಎನ್ನುವಂಥ ಮಾತಿರ್ಬೋದು. ಯಾವುದೋ ಒಂದು ಬಿಜಿ ಪೊಲಿಟಿಷಿಯನ್ ಅಥವಾ ಬೇರೆ ಧರ್ಮದ ಮುಖಂಡನ ಕಾರಣಕ್ಕೆ ಸರ್ ನೀವು ಬನ್ನಿ ಸರ್, ನೀವು ಬಂದರೆ ಸ್ವಲ್ಪ ಗೊಂದಲ ಆಗುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ ಮಾತು, ಇವೆಲ್ಲವನ್ನು ಬಿಟ್ಟು ಇಂಥ ಸ್ಪರ್ಧಿಗಳನ್ನ ಆಡಿಸಿ ಅವರನ್ನು ಪ್ರಚಾರ ಮಾಡಿಬಿಟ್ರೆ ಬಿಗ್ ಬಾಸ್ನ TRP ಆಗಲಿ, ಬಿಗ್ ಬಾಸ್ನ ಮೇಲೆ ಇರುವಂಥ ಗೌರವ ಆಗಲಿ ಜಾಸ್ತಿ ಆಗುತ್ತೆ. ಕನಿಷ್ಠ ಅಂದರೂ ಕೂಡ ಒಂದು 5ರಿಂದ 6 ಜನ ಈ ಕಾಮನ್ ಮ್ಯಾನ್ಗಳನ್ನು ಆಡಿಸ್ಬೇಕು. ಜೊತೆಗೆ ಅವರ ಜೊತೆಗೆ ಸೆಲೆಬ್ರಿಟಿಗಳು ಕೂಡ್ಕೊಂಡು ಆಡಿದಾಗ ಅದಕ್ಕೊಂದು ಮಜಾ ಇರುತ್ತೆ. ಕಾಮನ್ ಮ್ಯಾನ್ ಮತ್ತು ಸೆಲೆಬ್ರಿಟಿಗಳ ನಡುವೆ ಕಿತ್ತಾಟ, ಕೊನೆಗೆ ಏನಾದರೂ ಈ ಕಾಮನ್ ಮ್ಯಾನ್ ಗೆದ್ದುಬಿಟ್ರೆ ಅದು ಒಂಥರ ಬಿಗ್ ಬಾಸ್ಗೆ ಪ್ಲಸ್ ಎನ್ನುವಂಥ ರೀತಿಯಲ್ಲಿ ಆಗುತ್ತೆ. ನೋಡಬೇಕು. ಅನೇಕ ಟ್ರೋಲ್ ಆದವು. ಅನೇಕ ಟ್ರೋಲ್ನ ನಂತರ ಇದೀಗ ಲಾವಣ್ಯ ಕುಮಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನುವಂಥ ಸುಳಿವು ಕೂಡ ಸಿಗ್ತಾ ಇದೆ. ಶೂಟ್ ಆಗಿದೆ 2ನೇ ಹಂತದ್ದು, ಎಷ್ಟು ಜನ ಎಲ್ಲವೂ ಕೂಡ ಪಕ್ಕಾ ಆಗ್ತಿದೆ. ಆದರೆ ಜಯಪ್ರಕಾಶ್ ಗೌಡ JP ಎನ್ನುವಂಥ ಒಂದು ಹುಡುಗ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಅವರು ತುಂಬ ಚೆನ್ನಾಗಿ ಆಡಿದ್ರು. ಆದರೆ 60ರಲ್ಲಿ 3 ಅಂದರೆ ಎಲ್ಲರೂ ರಿಜೆಕ್ಟ್ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಬೇಸರದಲ್ಲಿ ವೀಡಿಯೋ ಕೂಡ ಮಾಡಿದ್ರು. ಅವರು ಹಂಚಿಕೊಂಡಿರೋ ವಿಡಿಯೋ ಪ್ರಕಾರ ಲಾವಣ್ಯ ಕುಮಾರಿ ಎನ್ನುವಂಥ ಸ್ಪರ್ಧಿ ಸಂಕಟದಲ್ಲಿದ್ದರೆ ಅವರಿಗೂ ಕೂಡ ಅಪಾಯ ಇದೆ. ಅರ್ಥಾತ್ ಅವ್ರ ಮನೆಯಿಂದ ಹೊರಗೆ ಹೊರಗೆ ಬಂದಿದ್ದಾರೆ ಎನ್ನುವಂಥ ಮಾತು. ಅದರ ಅರ್ಥ ನಾನು ಬಿಗ್ ಬಾಸ್ನ ಸ್ಪರ್ಧಿಯಾದ ಕಾರಣಕ್ಕಾಗಿ ರೂಲ್ಸ್ ಬ್ರೇಕ್ ಮಾಡುವಿಲ್ಲ ಮತ್ತು ಅಲ್ಲಿ ಆದಂಥ ಯಾವುದೇ ಒಂದು ಬೆಳವಣಿಗೆ ಹೇಳುವಾಗಿಲ್ಲ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂಥ ಲಾವಣ್ಯ ಕುಮಾರ್ ಅವರಿಗೆ ನೀವು ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡಬೇಕು, ಅವ್ರನ್ನ ಬೆಂಬಲಿಸಬೇಕು, ಅವ್ರನ್ನ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಿದ್ದನ್ನು ನೋಡ್ತಾ ಇದ್ದರೆ ನನ್ನ ಆ ಮಟ್ಟಿಗೆ ಮಾತಿನ ಮುಖಾಂತರ, ಮುಗ್ಧತೆ ಮುಖಾಂತರ ಫೇವರೇಟ್ ಸ್ಪರ್ಧಿಯಾಗಿದ್ದಂಥ ಲಾವಣ್ಯ ಕುಮಾರ್ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇದು ಒಂದು ಕಡೆ ಎಸ್ ಅಫ್ಕೋರ್ಸ್ ಇದು ಒಳ್ಳೆಯ ಬೆಳವಣಿಗೆಯೋ ಕೆಟ್ಟ ಬೆಳವಣಿಗೆಯೋ ಅನ್ನೋದಕ್ಕಿಂತ ಬಿಗ್ ಬಾಸ್ ಅಂದ್ಕೊಳ್ಳಿ ಸ್ವಲ್ಪ ಟಾಸ್ಕಲ್ಲಿ ಇರಲೇಬೇಕಾಗುತ್ತೆ. ಎಸ್ ಅಫ್ಕೋರ್ಸ್ ಎಲ್ಲವೂ ಟಾಸ್ಕ ಗೊತ್ತಿಲ್ಲ, ಅದಕ್ಕೂ ಟಾಸ್ಕ್ ಮಾಡಬೇಕಂದ್ರೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ. ಬಿಗ್ ಬಾಸ್ ಮನೆಯ ಒಳಗಡೆ ಏನೇನಾಗುತ್ತೆ ಅದು ಎಲ್ಲದಕ್ಕಿಂತ ಟ್ರೋಲ್ಗಳು ತುಂಬಾ ಚೆನ್ನಾಗಿ ಆಗ್ತಿದೆ. ಟ್ರೋಲ್ಗಳು ಆಗತ್ತೆ ಅನ್ನುವಂಥ ಗೊತ್ತಿದ್ರೂ ಕೂಡ ಅದನ್ನು ಕಟ್ ಮಾಡದೆ ಬಿಗ್ ಬಾಸ್ ತಂಡ ಧೈರ್ಯವಾಗಿ ಟೆಲಿಕಾಸ್ಟ್ ಮಾಡ್ತಿದೆ. ಅಮ್ಕು ಡುಮ್ಕು ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಟ್ರೋಲ್ ಆಗಿತ್ತು. ಅದನ್ನು ಕೂಡ ಅಮ್ಕು ಡುಮ್ಕಿಲ್ಲಿ ಹೇಳ್ಕೊಂಡ್ರೆ ತಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ, ನನಗೆ ಯಾರು ಜಜ್ಮೆಂಟೇ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಅಮ್ಕು ಡುಮ್ಕು ಕೂಡ ಹೇಳಿರಲಿಲ್ಲ. ಅದೊಂಥರ ಪಾಸಿಟಿವ್ ಆಯಿತು. ಆದರೆ ತುಂಬ ಚೆನ್ನಾಗಿ ಫಸ್ಟ್ ಪ್ರೋಮೋ ತುಂಬ ಚೆನ್ನಾಗಿ ಓಡಿತ್ತು. ಇನ್ನು ಎರಡನೇದಾಗಿ
ನಿನ್ನೆ ಮೊನ್ನೆಯಿಂದ ಓಡ್ತಾ ಇರುವಂಥ ಒಂದು ವಿಷಯ ಅಂದರೆ ಸರ್ಕಲ್ಗೆ ಶಶಿಧರ್ ಎನ್ನುವಂಥ ಹುಡುಗ ಸ್ಪರ್ಧೆಗೆ ಬಂದಾಗ ಸ್ವಲ್ಪ ಆ್ಯಟಿಟ್ಯೂಡ್ ಇತ್ತು. ಅದರ ಮನಗಂಡಂಥ ವಿನಯ್ ಗೌಡ ಕೂಡ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ, ಸರ್ಕಲ್ಗೆ ವೃತ್ತಕ್ಕೆ ಎಷ್ಟು ಸೈಡ್ಸ್ ಇರುತ್ತೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಆ ಹುಡುಗ ಜಂಜಿ ಸ್ವಲ್ಪ ಆ್ಯಟಿಟ್ಯೂಡ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದ. ಸರ್ಕಲ್ ಹ್ಯಾಸ್ ನೋ ಸೈಡ್ಸ್ ಅಂತ ಹೇಳ್ತಾರೆ. ಆದರೆ ಇದೇ ವಿನಯ್ ಗೌಡ ಸ್ವಲ್ಪ ಮಟ್ಟಿಗೆ ಓಕೆ ಪ್ರಶ್ನೆ ಕೇಳಿದ್ರು, ಅವರು ಉತ್ತರ ಕೊಟ್ಟರು, ಇಲ್ಲ ಇದು ತಪ್ಪು, ಸರ್ಕಲ್ಲಿಗೆ ಇನ್ಸೈಡ್ ಮತ್ತು ಔಟ್ಸೈಡ್ ಇರುತ್ತೆ ಎನ್ನುವಂಥ 2 ಸೈಡ್ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ ಅಷ್ಟಕ್ಕೆ ಅದು ಟ್ರೋಲ್ ಆಗ್ತಾ ಇರಲ್ಲ. ಆದರೆ ಇದೇ ವಿನಯ್ ಗೌಡ ಚಪ್ಪಾಳಿ ಹೊಡೆದು ಎದ್ದು ನಿಂತು ಒಂದು ಥರ ಮುಖಭಾವನೆಯನ್ನು ಮಾಡಿ ಸರ್ಕಲ್ ಹ್ಯಾಸ್ 2 ಸೈಡ್ಸ್, ಒನ್ ಈಸ್ ಇನ್ಸೈಡ್ ಮತ್ತೊಂದು ಔಟ್ಸೈಡ್, ನೀನೀಗ ಇನ್ಸೈಡಲ್ಲಿ ಇದೆಯಾ, ಈಗ ಹೊರಗಡೆ ಹೋಗ್ತಾ ಇದ್ದೀಯ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲೋ ಒಂದು ಕಡೆ ನಮ್ಮ ಗೂಗಲ್ ಗುರುವಿನ ಮುಖಾಂತರ ಅಂದರೆ ಮೊರೆ ಹೋದಾಗ ಗೂಗಲ್ ಗುರು ಚೆನ್ನಾಗಿ ಹೇಳ್ತು, ಸರ್ಕಲ್ ಹ್ಯಾಸ್ 0 ಸೈಡ್ಸ್ ಆರ್ ನೋ ಸೈಡ್ಸ್ ಎನ್ನುವಂಥ ಮಾತನ್ನು ಹೇಳಿತು. ಅದಾದ ನಂತರ ವಿನಯ್ ಗೌಡ ಅವರನ್ನ ಗಣಿತ ತಜ್ಞ ಎನ್ನುವಂಥ ರೀತಿಯಲ್ಲಿ ಹೊಸದೇನೋ ಕಂಡುಹಿಡಿದ್ಬಿಟ್ಟ, ಸರ್ಕಲ್ 2 ಸೈಡ್ ಇದೆ ಎನ್ನುವಂಥ ರೀತಿಯಲ್ಲಿ ಟ್ರೋಲ್ಗಳು, ಅವರ ಮುಖಭಾವ, ಗಣಿತ ಬೋರ್ಡು, ಸ್ಕ್ವೇರು, ಮೈನಸ್ಸು, ಪ್ಲಸ್ಸು ಎಲ್ಲವನ್ನು ಹಾಕಿ ಅಣ್ಣ ಬಂಡನ್ನು ರುಬ್ಬಿದ್ದು ಅದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೀಗ ಸಿಗ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಇದೇ ಟ್ರೋಲ್ಗೆ ಒಳಗಾದಂಥ ರೀತಿಯಲ್ಲಿ ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿಯರು ಕಿತ್ತಾಡ ವಿಷಯ ತುಂಬ ಪ್ರಚಾರ ಆಗಿತ್ತು. ಇದೀಗ ವಿನಯ್ ಗೌಡ ಅವರನ್ನ ಇಟ್ಕೊಂಡು ಗಣಿತ ತಜ್ಞ ಎಂಬಂತೆ ಟ್ರೋಲ್ ಕೂಡ ಮಾಡಲಾಗುತ್ತೆ. ಇವೆಲ್ಲವನ್ನು ನೋಡ್ತಿದ್ರೆ ಓಕೆ ಪ್ಲಸ್ ಇದೆ. ಬಿಗ್ ಬಾಸ್ ಈ ಕಾಮನ್ ಮ್ಯಾನ್ಗಳನ್ನೇ ಇಟ್ಕೊಂಡು ಪ್ರಚಾರ ಗಿಟ್ಸ್ಕೊಳ್ತಾ ಇದೆಯಾ? 1,00,000 ಜನರಿಂದ 3 ಜನರನ್ನ ಸಿಲೆಕ್ಟ್ ಮಾಡಲಿಕ್ಕೆ 3 ತಿಂಗಳ ಕಾಯಬೇಕಿತ್ತ? ಇಷ್ಟು ದಿನ ಇದನ್ನು ಟೆಲಿಕಾಸ್ಟ್ ಮಾಡಬೇಕಾ? ಎಲ್ಲವೂ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ಗೆ ಇದು ಪ್ಲಸ್ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಟೋಟಲಿ ಟಾಸ್ಕ್ ಒಂದು ಹಂತಕ್ಕೆ 3 ಬದಲಾಗಿ 5 ರಿಂದ 6 ಜನ ಏನಾದರೂ ಸೆಲೆಕ್ಟ್ ಮಾಡಿಬಿಟ್ರೆ ಅಷ್ಟಕ್ಕೆ ಬಿಗ್ ಬಾಸ್ನ ಪ್ಲ್ಯಾನ್ ಸಕ್ಸಸ್ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.